ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ವರ್ಚುವಲ್ ಕ್ಲಾಸಸ್. ತರಬೇತಿದಾರರೇ, ಇಂದಿನ ತರಗತಿಯಲ್ಲಿ ಕ್ಲಾಸಸ್ ಆಫ್ ಪಿಟ್ಸ್ ಆಸ್ ಪರ್ BIS ಸಿಸ್ಟಮ್ ಆಫ್ ಲಿಮಿಟ್ ಅಂಡ್ ಪಿಟ್ಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಲಿಮಿಟ್ಸ್ ಅಂಡ್ ಪಿಟ್ಸ್ ನಲ್ಲಿ ಬರ್ತಕ್ಕಂಥ ಕ್ಲಾಸಸ್ ಆಫ್ ಪಿಟ್ ಬಗ್ಗೆ ತಿಳ್ಕೊಂಡು, ಕ್ಲಿಯರೆನ್ಸ್ ಪಿಟ್ ಅಂದ್ರೆ ಏನು, ಟ್ರಾನ್ಸಿಷನ್ ಪಿಟ್ ಅಂದ್ರೆ ಏನು, ಇಂಟರ್ಫರೆನ್ಸ್ ಪಿಟ್ ಅಂದ್ರೆ ಏನು ಅನ್ನೋದನ್ನ ಈ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಟುಡೇ ಇನ್ ದಿಸ್ ಕ್ಲಾಸ್ we will discuss assembly techniques of interference fit. ಇಲ್ಲಿ ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ನಿಮಗೆ ಗೊತ್ತು ಮಕ್ಕಳು, ಇಂದಿನ ತರಗತಿಯಲ್ಲಿ ನೋಡಿದಿರಿ. ಇಂಟರ್ಫರೆನ್ಸ್ ಫಿಟ್ ಅಂದರೆ ಅಲ್ಲಿ ದ ಟಾಲರೆನ್ಸ್ ಝೋನ್ ಆಫ್ ದ ಸಾಫ್ಟ್ ಇಸ್ ಮೋರ್ ದೆನ್ ದಿ ಟಾಲರೆನ್ಸ್ ಝೋನ್ ಆಫ್ ದಿ ಹೋಲ್. ಅಂದ್ರೆ ಸಿಂಪಲ್ ಸರಳವಾದ ಭಾಷೆಯಲ್ಲಿ ಹೇಳೋದಾದ್ರೆ, ಓಲ್ ಸೈಜ್ಗಿಂತ ಸಾಫ್ಟ್ ಸೈಜ್ ದೊಡ್ಡದಿರುತ್ತೆ. ಅಂದ್ರೆ ಓಲ್ ಚಿಕ್ಕದಿದ್ದು ಸಾಫ್ಟ್ ದೊಡ್ಡದಿದ್ರೆ ಅಂತ ಅಸೆಂಬ್ಲಿಯನ್ನ ನಾವು ಯಾವ ಫಿಟ್ ನ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ? ಇಂಟರ್ಫರೆನ್ಸ್ ಫಿಟ್ ನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ದ ಫಂಡಮೆಂಟಲ್ ಡಿವಿಯೇಷನ್ಸ್ ಲೆಟರ್ ಫ್ರಮ್ ಪಿ ಟು ZA ZB ZC ವರೆಗೆ ಇರುತ್ತೆ, ಪಿ ಇಂದ ಅಂತ ಇಂದಿನ ತರಗತಿಯಲ್ಲಿ ನೋಡ್ಕೊಂಡಿದ್ದೀವಿ. ಸೊ ಇನ್ ದಿಸ್ ಟಾಪಿಕ್, ಈ ಇಂಟರ್ಫರೆನ್ಸ್ ಫಿಟ್ ಅಸೆಂಬ್ಲಿ ಟೆಕ್ನಿಕ್ಸ್ ಏನು ಅನ್ನೋದನ್ನು ನಾವು ನೋಡೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್, ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ನಿಮಗೆ ಗೊತ್ತಾಗಬೇಕು, ಆಲ್ರೆಡಿ ಯು ನೋ. ಸ್ಟೇಟ್ ದ ಅಸೆಂಬ್ಲಿ ಟೆಕ್ನಿಕ್ ಆಫ್ ಇಂಟರ್ಫರೆನ್ಸ್ ಫಿಟ್. ಯಾವ ರೀತಿ ಇಂಟರ್ಫರೆನ್ಸ್ ಫಿಟ್ ನಲ್ಲಿ ಅಸೆಂಬ್ಲಿ ಟೆಕ್ನಿಕ್ ಏನಿದೆ, ಮತ್ತೆ ಮೆಥಡ್ ಆಫ್ ಪ್ರೆಸ್ ಫಿಟ್ ಜಾಯಿಂಟ್ ಬೈ ಸಿಂಕಿಂಗ್. ಸಿಂಕಿಂಗ್ ಮೆಥಡ್ ನಲ್ಲಿ ಈ ಇಂಟರ್ಫರೆನ್ಸ್ ಫಿಟ್ ಅನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಮೆಥಡ್. ಎರಡನೇದು ಎಕ್ಸ್ಪಾನ್ಷನ್ ಮೆಥಡ್ ನಲ್ಲಿ ಯಾವ ರೀತಿ ಇಂಟರ್ಫರೆನ್ಸ್ ಫಿಟ್ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ಟೈಟ್ ಆಗಿರುತ್ತೆ, ಫಿಟ್ ಪ್ರೆಸ್ ಫಿಟ್ ಆಗಿರುತ್ತೆ. ಇದನ್ನ ಯಾವ ರೀತಿ ಡಿಸ್ಮೆಂಟಲ್ ಮಾಡೋದು, ಇನ್ ಕೇಸ್ ಮೇಂಟೆನೆನ್ಸ್ ಬಂದಾಗ ಅಥವಾ ಬಿಚ್ಚುವಂತ ಸಂದರ್ಭ ಬಂದಾಗ ಯಾವ ರೀತಿ ಡಿಸ್ಮೆಂಟಲ್ ಮಾಡೋದು, ಹೌ ಇಂಟರ್ಫರೆನ್ಸ್ ಫಿಟ್ ಬಿ ಡಿಸ್ಮೆಂಟಲ್. ಇಷ್ಟು ಒಂದು 5 ಪಾಯಿಂಟ್ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ ವಿಷಯವನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನಾವು ಲೆಟ್ ಅಸ್ ಕಮ್ ಟು ವಾಟ್ ಈಸ್ ಇಂಟರ್ಫರೆನ್ಸ್ ಫಿಟ್. ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ಏನು ಈಗಾಗಲೇ ತಿಳ್ಕೊಂಡಿದ್ರಿ ಮಕ್ಕಳೇ ನೀವು. ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ದ ಸಾಫ್ಟ್ ಸೈಜ್ ಇಸ್ ಮೋರ್ ದೆನ್ ದ ಹೋಲ್ ಸೈಜ್. ಅಂದ್ರೆ ದ ಟಾಲರೆನ್ಸ್ ಝೋನ್ ಆಫ್ ಸಾಫ್ಟ್ ಇಸ್ ಮೋರ್ ದೆನ್ ದಿ ಟಾಲರೆನ್ಸ್ ಝೋನ್ ಆಫ್ ದಿ ಹೋಲ್. ನೋಡಿ, ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ದಟ್ ಮೀನ್ಸ್ interference fit is a type of fit which always provides interference. Here, the tolerance zone of the hole will be below the tolerance zone of the shaft. That means tolerance zone of the shaft will be larger than the tolerance zone of the hole. Andre shaft is always bigger than hole. That type of fit is called what? Interference fit anta ನಾವು ಕರೀತೀವಿ. ಇಲ್ಲಿ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ನೋಡಿ. ಇಲ್ಲಿ ಒಂದು ಸಾಫ್ಟ್ ಇದೆ, ಒಂದು ಹೋಲ್ ಇದೆ. ಸೊ ಫಿಟ್ ಅಂದ್ರೆ ದ ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಟೂ ಪಾರ್ಟ್ ಐದರ್ ಟೈಟ್ ಆರ್ ಲೂಸ್ ಇಸ್ ಕಾಲ್ಡ್ ಫಿಟ್. ಇಲ್ಲಿ ಇಂಟರ್ಫರೆನ್ಸ್ ಫಿಟ್ ಅಂದ್ರೆ ದ ನೇಚರ್ ಆಫ್ ಅಸೋಸಿಯೇಷನ್ ಆಫ್ ಪಾರ್ಟ್ ಇಸ್ ಟೈಟ್ ಅಂತ ಅರ್ಥ. ಇಸ್ ಟೈಟ್. ಇಂಟರ್ಫರೆನ್ಸ್ ಪ್ರೊವೈಡ್ಸ್ ಇಂಟರ್ಫರೆನ್ಸ್. ದಟ್ ಮೀನ್ಸ್ ಈ ಒಂದು ಚಿತ್ರದಲ್ಲಿ ನೋಡಿ, ಇಲ್ಲಿ ಹೋಲ್ ಇದೆ. ಈ ಹೋಲ್ ಮ್ಯಾಕ್ಸಿಮಮ್ ಲಿಮಿಟ್ ಬಂದು 25.02 ಅಲ್ಲಿ ಇದೆ. ಓಲು ಮಿನಿಮಮ್ ಸೈಜ್ ಬಂದು 25 ಇದೆ. ಅದೇ ಸಾಫ್ಟ್ ಬನ್ನಿ, ದ ಸಾಫ್ಟ್ ಮ್ಯಾಕ್ಸಿಮಮ್ ಸೈಜ್ ಬಂದು 25.035 ಇದೆ. ಸಾಫ್ಟ್ ಮಿನಿಮಮ್ ಬಂದು 25.022 ಇದೆ. ನೀವು ಮಿನಿಮಮ್ ಓಲ್ಗಾದ್ರೂ ಕಂಪೇರ್ ಮಾಡಿ, ಇಲ್ಲಿ 25 ಇದೆ, ಅಲ್ಲಿ 25.022 ಇದೆ. ಅಂದ್ರೆ ಸಾಫ್ಟೇ ದೊಡ್ಡದಾಯ್ತು. ಮ್ಯಾಕ್ಸಿಮಮ್ ಓಲ್ಗಾದ್ರೂ ಕಂಪೇರ್ ಮಾಡಿ, ಇಲ್ಲಿ ಮ್ಯಾಕ್ಸಿಮಮ್ ಓಲ್ 25.02 ಬಂದಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಸಾಫ್ಟ್ ಬಂದು 25.035 ಅಂದ್ರೆ ದೊಡ್ಡದಿದೆ. ಅಂದ್ರೆ ಸಾಫ್ಟ್ ಈಸ್ ಆಲ್ವೇಸ್ ಬಿಗ್ಗರ್ ದೆನ್ ದ ಹೋಲ್. ದಟ್ ಟೈಪ್ ಆಫ್ ಫಿಟ್ ಇಸ್ ಕಾಲ್ಡ್ ಇಂಟರ್ಫರೆನ್ಸ್ ಫಿಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಈಗ ಇಲ್ಲಿ ಬಂದಿರೋದು ಮಕ್ಕಳೇ ಈ ಲೆಸನ್ಸ್ ನಲ್ಲಿ
ಅಸೆಂಬ್ಲಿ ಟೆಕ್ನಿಕ್ಸ್ ಆಫ್ ಇಂಟರ್ಫರೆನ್ಸ್ ಫಿಟ್. ಇಂಟರ್ಫರೆನ್ಸ್ ಫಿಟ್ ಅಂದರೆ ನಾವೇನೋ ಹಿಂಗೆ ಸುಮ್ಮನೆ ಪುಷ್ ಬಿಟ್ಟೋ ಕ್ಲಿಯರೆನ್ಸ್ ಫಿಟ್ ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಶ್ರಮ ಇಲ್ಲ. ಈಗ ಹಾಕಿದ್ರೆ ಫಿಟ್ ಆಗುತ್ತೆ, ಯಾಕಂದರೆ ಓಲ್ ಸೈಜ್ ದೊಡ್ಡದಿರುತ್ತೆ, ಸಾಫ್ಟ್ ಸೈಜ್ ಸಿಕ್ತಿರುತ್ತೆ. ಬಟ್ ನಮಗೆ ಸಮಸ್ಯೆ ಶುರುವಾಗ್ತಕ್ಕಂಥದ್ದೇ ಇಂಟರ್ಫರೆನ್ಸ್ ಫಿಟ್ನಲ್ಲಿ, ಯಾಕಂದರೆ ಸಾಫ್ಟ್ ಸೈಜ್ ದೊಡ್ಡದಿರುತ್ತೆ, ಓಲ್ ಸೈಜ್ ಚಿಕ್ಕದಿರುತ್ತೆ. ಹಾಗಾಗಿ ಇಲ್ಲಿ ಕೆಲವು ಟೆಕ್ನಿಕ್ಸನ್ನು ಬಳಸ್ತೀವಿ ನಾವು. ಇಲ್ಲಿ ಫೋರ್ಸ್ ಫಿಟ್ಟನ್ನು ಮಾಡಬೇಕಾಗುತ್ತೆ, ಶ್ರಿಂಕೇಜ್ ಫಿಟ್ಟನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಬೇರೆ ಬೇರೆ ಮೆಥಡ್ಸನ್ನು ಯೂಸ್ ಮಾಡ್ತೀವಿ. ವರ್ಕ್ ಪೀಸ್ ಎಕ್ಸ್ಪ್ಯಾಂಡ್ ವೆನ್ ಈಟೆಡ್. ನಿಮ್ಗೆ ಗೊತ್ತು, ಯಾವುದೇ ಒಂದು ವರ್ಕನ್ನು ಮೆಟಲನ್ನು ಈಟ್ ಮಾಡಿದ್ರೆ ಅದೇನಾಗುತ್ತೆ, ಇಟ್ ಎಕ್ಸ್ಪ್ಯಾಂಡ್. ನಾರ್ಮಲಿ ಇಟ್ ಎಕ್ಸ್ಪ್ಯಾಂಡ್. ಅಂಡ್ ಸ್ರಿಂಕ್ ವೆನ್ ಕೂಲ್ಡ್. ಅದನ್ನು ಕೂಲ್ ಮಾಡಿದಾಗ ಏನಾಗುತ್ತೆ, ಸ್ರಿಂಕ್ ಆಗುತ್ತೆ, ಅಂದರೆ ಕುಗ್ಗೋದು. ಕಾಯಿಸಿದಾಗ ಹಿಗ್ಗೋದು, ತಣ್ಣಗೆ ಮಾಡಿದಾಗ ಅದನ್ನು ಕೂಲ್ ಮಾಡಿದಾಗ ಕುಗ್ಗೋದು. ಇದು ಮೆಟಲ್ನ ಒಂದು ಗುಣ. ವೆನ್ ಕೂಲ್ಡ್ ಅಂಡ್ ದಿಸ್ ಪ್ರಾಪರ್ಟಿ ಇಸ್ ಅಡ್ವಾಂಟೇಜಸ್ಲಿ ಯೂಸ್ಡ್ ಫಾರ್ ಅಸೆಂಬ್ಲಿ ಫಾರ್ ಸರ್ಟೈನ್ ಟೈಪ್ ಆಫ್ ಇಂಟರ್ಫರೆನ್ಸ್ ಫಿಟ್. ಹಾಗಾಗಿ ಈ ಒಂದು ಗುಣ ಇರೋದ್ರಿಂದ, ಎಕ್ಸ್ಪಾನ್ಷನ್ ಅಂಡ್ ಸಿಂಕ್ ಇರೋದ್ರಿಂದ ನಾವು ಇದನ್ನ ಈ ಇಂಟರ್ಫರೆನ್ಸ್ ಫಿಟ್ನಲ್ಲಿ ಒಂದು ಭಾಗವಾಗಿ ಯೂಸ್ ಮಾಡ್ತೀವಿ, ಟೆಕ್ನಿಕ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ನೌ ಲೆಟ್ ಅಸ್ ಕಮ್ ಪ್ರೆಸ್ ಫಿಟ್ ಬೈ ಜಾಯಿಂಟ್ ಬೈ ಶ್ರಿಂಕಿಂಗ್. ಶ್ರಿಂಕ್ ಮಾಡೋದ್ರಿಂದ ಪ್ರೆಸ್ ಫಿಟ್ ಮಾಡೋದು ಯಾವ ರೀತಿ ನೋಡೋಣ. ಈಗ ಇಲ್ಲಿ ಒಂದು ಪಾರ್ಟ್ ಇದೆ. ಎ ಸಾಫ್ಟ್ ಈಸ್ ಫೋರ್ಸ್ಡ್ ಆನ್ ದಿ ಈಟೆಡ್ ವೋಲ್ ಅಂಡ್ ದ ಅಸೆಂಬ್ಲಿ. ಈಗ ಸಾಫ್ಟ್, ಇಲ್ಲಿ ಒಂದು ವೋಲ್ ಇದೆ. ಸೊ ಮೇ ಬಿ ಆ ಬೇರಿಂಗ್, ಇಲ್ಲಿ ಬೇರಿಂಗ್ ಅನ್ನ ಇಟ್ ಮಾಡ್ತಾವ್ರೆ ಅನ್ಕೊಳ್ಳಿ. ಸೊ ಬೇರಿಂಗ್ ಒಳಗಡೆ ಬೋರ್ ಇರುತ್ತೆ ಸಾಫ್ಟ್ಗೆ ಅದನ್ನು ಕುಣಿಸ್ಲಿಕ್ಕೆ. ಹಾಗಾಗಿ ಆ ಪಾರ್ಟನ್ನ ಈಟ್ ಮಾಡ್ತಾ ಇದ್ದಾರೆ, ಅಂದರೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಈ ಸಾಫ್ಟ್ ಪಾರ್ಟನ್ನು ಆ ಈಟ್ ಆಗಿರ್ತಕ್ಕಂಥ ಓಲ್ ಒಳಕ್ಕೆ ಏನು ಮಾಡ್ತಾರೆ, ತಳ್ತಾರೆ. ಫೋರ್ಸ್ಫುಲಿ ಅದನ್ನು ಪ್ರೆಷರನ್ನು ಅಪ್ಲೈ ಮಾಡಿ ಪ್ರೆಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಎಕ್ಸ್ಪ್ಯಾಂಡ್ ಆಗಿದ್ದಂಥ ಓಲು ರೂಮ್ ಟೆಂಪರೇಚರ್ನಲ್ಲಿ ಕೂಲ್ ಮಾಡಿದಾಗ ಅದು ಕುಗ್ಗುತ್ತೆ. ಕುಗ್ಗಿದಾಗ ಏನಾಗುತ್ತೆ, ಈ ಫಿಟ್ ಇಂಟರ್ಫರೆನ್ಸ್ ಫಿಟ್ ಆಗುತ್ತೆ. ಸೊ ಲಾಕ್ ಆಗುತ್ತೆ. ಸೊ ದಿಸ್ ಫಿಟ್ ಅಂದರೆ ಇದನ್ನು ನಾವೇನಂತ ಕರಿತೀವಿ, ಶ್ರಿಂಕೇಜ್ ಫಿಟ್ ಅಂತ ಕರಿತೀವಿ. ಶ್ರಿಂಕೇಜ್ ಫಿಟ್ ಅಂದರೆ ಸಿಂಕ್ ಮಾಡಿ ಅದನ್ನು ಫಿಟ್ ಮಾಡೋದು. ಸೊ ದ ಸಾಫ್ಟ್ ಈಸ್ ಫೋರ್ಸ್ಡ್ ಅಂದರೆ ಈಟ್ ಆಗಿರ್ತಕ್ಕಂಥ ಓಲ್ಗೆ ಸಾಫ್ಟನ್ನು ಫೋರ್ಸ್ಫುಲ್ಲಿ ಅಸೆಂಬಲ್ ಮಾಡೋದು, ನಂತರ ಅದನ್ನು ರೂಮ್ ಟೆಂಪರೇಚರಲ್ಲಿ ಕೂಲ್ ಮಾಡೋದು. ಸೊ ಇದನ್ನ ಟು ಫಾರ್ಮ್ ಪ್ರೆಸ್ ಫಿಟ್. ಇನ್ ಶ್ರಿಂಕಿಂಗ್ ಅದನ್ನು ಶ್ರಿಂಕೇಜ್ ಫಿಟ್ ಅಂತ ಕರಿತೀವಿ. ಇನ್ ಶ್ರಿಂಕಿಂಗ್ ದ ವರ್ಕ್ ಪೀಸ್ ಅಂದರೆ ಓಲ್ ಪಾರ್ಟ್, ಇಲ್ಲಿ ಬೇರಿಂಗ್ ಅನ್ನ ಇಲ್ಲಿ ತೋರಿಸ್ತಾ ಇದ್ದೀರಲ್ಲ, ಒಂದು ವೈರ್ನಲ್ಲಿ ಕಟ್ಕೊಂಡು, ಅಥವಾ ಗೇರ್ ಇರ್ಬೋದು, ಬೇರಿಂಗ್ಸ್ ಇರ್ಬೋದು. ಇಲ್ಲಿ ಗೇರ್ ಅಂತ ತೋರಿಸಿದ್ದೀವಿ, ದಿಸ್ ಇಸ್ ಎ ಗೇರ್. ಅದನ್ನು ಗೇರನ್ನು ಫಿಟ್ ಮಾಡಬೇಕಲ್ಲ ಸಾಫ್ಟ್ಗೆ, ಸ್ಪಿಂಡಲ್ಗೆ. ಇಲ್ಲ ಆಯಿಲ್ ಇದೆ, ಸೊ ಇಲ್ಲಿ ಹೀಟ್ ಮಾಡ್ತಾ ಇದ್ದೀವಿ. ಇನ್ ಶ್ರಿಂಕಿಂಗ್ ದ ವರ್ಕ್ ಪೀಸ್ ಅಂದರೆ ಓಲ್ ಪಾರ್ಟನ್ನು, ಐದರ್ ಬೇರಿಂಗ್ ಅರೆ ಗೇರ್ಸ್ ಆರ್ ಎನಿ ಓಲ್ ಪಾರ್ಟ್ ವಿಚ್ ಹ್ಯಾಸ್ ಬಿ ಪ್ರೊಡ್ಯೂಸ್ ಟು ಫೋರ್ಸ್ ಫಿಟ್. ಡೈಮೆನ್ಷನ್ ಅಂದರೆ ಯಾವ ಓಲ್ ಪಾರ್ಟ್ ಇದೆ ಅದರ ಡೈಮೆನ್ಷನ್ಸ್ ಇರ್ತಕ್ಕಂಥದ್ದು ಫೋರ್ಸ್ ಬಿಟ್ ಡೈಮೆನ್ಷನ್ಸ್ ಅಂತ ಕರಿತೀವಿ. ಅದನ್ನು ಫಸ್ಟ್ ಹೀಟ್ ಮಾಡ್ತೀವಿ. ನಂತರ ಈ ಓಲ್ ಡೈಮೆನ್ಷನ್ಸ್ ಪಾರ್ಟ್ ಏನು ಹೀಟ್ ಆಯಿತು, ಹೀಟ್ ಆದಾಗ ಅದೇನಾಗಿರುತ್ತೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಇದರ ಒಳಗಡೆಗೆ ನಾವೇನು ಮಾಡ್ತೀವಿ, ಸಾಫ್ಟನ್ನು ಫೋರ್ಸ್ಫುಲ್ಲಿ ಏನು ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ. ನಂತರ ಅದನ್ನು ಏನು ಮಾಡ್ತೀವಿ, ಕೂಲ್ ಮಾಡ್ತೀವಿ. ಅಲ್ಲಿಗೆ ಏನಾಯಿತು, ಅದು ಫಿಟ್ ಆಯಿತು. Soft is forced onto the heated wall and then it is cooled. Then this associated with the risk of scaling and wrapping. ಈ ರೀತಿ ಮಾಡೋದ್ರಿಂದ, ವಸ್ತುವನ್ನು ಹೀಟ್ ಮಾಡಿ ನಾವು ಶ್ರಿಂಕೇಜ್ ಫಿಟ್ ಅನ್ನು ಮಾಡೋದ್ರಿಂದ ಇಲ್ಲಿ ಒಂದು ತೊಂದರೆ ಸಿಕ್ಕಾಕೊಳ್ತೀವಿ. ಏನಾಗುತ್ತೆ, ಸ್ಕೇಲ್ ಫಾರ್ಮೇಷನ್, ಚಕ್ಕೆಗಳ ಥರ ಬಂದ್ಬಿಡ್ತಕ್ಕಂಥದ್ದು. ಮತ್ತೆ ರ್ಯಾಪಿಂಗ್ ಆಗೋದು. ನಾವು ಪ್ರೆಸ್ ಫಿಟ್ ಮಾಡ್ತೀವಲ್ಲ, ಬಲವಂತವಾಗಿ ಅದನ್ನು ಫೋರ್ಸ್ಫುಲಿ ನಾವು ಒಳಗಡೆ ತಳ್ತೀವಲ್ಲ ಓಲ್ ಒಳಗಡೆಗೆ ಸಾಫ್ಟನ್ನು, ಅವಾಗ ಮೆಟಲ್ ಏನಾಗುತ್ತೆ, ರ್ಯಾಪಿಂಗ್ ಅಂದರೆ ಮೇಲ್ಗಡೆಗೆ ಹೀಗೆ ಮಡಿಸ್ಬಿಡ್ತಕ್ಕಂಥದ್ದು. ಈ ಒಂದು ರಿಸ್ಕ್ ಇದೆ ಇಲ್ಲಿ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಡಿಸ್ಟಾರಿಷನ್ಸ್, ಈ ರೀತಿ ಅಲುಗಾಡುವಿಕೆ, ಈ ರೀತಿ ವ್ಯತ್ಯಾಸಗಳನ್ನು ಆಗುವುದನ್ನು ಫಿನಿಶ್ಡ್, ಅದರಲ್ಲೂ ಫಿನಿಶ್ಡ್ ಪ್ರಾಡಕ್ಟನ್ನು ನಾವು ಅಸೆಂಬಲ್ ಮಾಡೋದು, ಉದಾಹರಣೆಗೆ ಗೇರ್ಸ್ ಇರ್ಬೋದು, ಬೇರಿಂಗ್ಸ್ ಇರ್ಬೋದು, ಎಕ್ಸೆಟ್ರಾ. ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಇದನ್ನು ಆಯಿಲ್ ಬಾತ್ ಒಳಗಡೆಗೆ ಅಥವಾ ಸಾಲ್ಟ್ ಬಾತ್ನಲ್ಲಿ ಹೀಟ್ ಮಾಡ್ತೀವಿ. ಸಮ್ ಪಾರ್ಟ್ಸ್
ಕೆನ್ ಬಿ ಈಟ್ ಎಟ್ ಗ್ಯಾಸ್ ಫ್ಲೇಮ್ ಆಲ್ಸೋ. ಗ್ಯಾಸ್ ಫ್ಲೇಮಲ್ಲೂ ಈಟ್ ಮಾಡ್ತೀವಿ. ಏನಕ್ಕೆ ಆಯಿಲ್ ಬಾತು ಅಥವಾ ಸಾಲ್ಟ್ ಬಾತ್ನಲ್ಲಿ ಶ್ರಿಂಕೇಜ್ ಪಿಟ್ನಲ್ಲಿ ಪಾಟನ್ನು ಈಟ್ ಮಾಡ್ತೀವಿ ಅಂದರೆ, ಸೊ ದಿಸ್ ಈಸ್ ಅಸೋಸಿಯೇಟೆಡ್ ವಿತ್ ರಿಸ್ಕ್ ಆಫ್ ಸ್ಕೇಲಿಂಗ್. ಸ್ಕೇಲ್ ಅಂದರೆ ಚಕ್ಕೆ ಕಟ್ಕೊಳ್ತಕ್ಕಂಥದ್ದು ಮೇಲ್ಗಡೆ, ಮತ್ತೆ ರ್ಯಾಪ್ ಆಗ್ತಕ್ಕಂಥದ್ದು, ಇದು ಡಿಸ್ಟಾರಿಷನ್ಸ್ ಆಗೋಗುತ್ತೆ. ಫಿನಿಶ್ಡ್ ಪ್ರಾಡಕ್ಟ್ ಅದು ಮೊದಲೇ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಲ್ಟ್ ಬಾತು ಅಥವಾ ಆಯಿಲ್ ಬಾತ್ನಲ್ಲಿ ಇದನ್ನು ನಾವು ಈಟ್ ಮಾಡ್ತೀವಿ. ಸೊ ದೆನ್ ನಮ್ಮ ಗ್ಯಾಸ್ ಫ್ಲೇಮನ್ನು ಕೂಡ ಉಪಯೋಗಿಸ್ಕೊಂಡು ಕೆಲವು ಸಂದರ್ಭದಲ್ಲಿ ಈಟಿಂಗ್ ಅನ್ನು ಮಾಡ್ತೀವಿ. ಬಟ್ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಮಕ್ಕಳೇ, ಆರ್ಡನ್ಡ್ ಅಂಡ್ ಟೆಂಪರ್ಡ್ ಪಾರ್ಟ್ಸ್ ಶುಡ್ ನಾಟ್ ಬಿ ಈಟೆಡ್ ಟು ಟೆಂಪರಿಂಗ್ ಟೆಂಪರೇಚರ್. ಈ ಈಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಆರ್ಡನ್ಡ್ ಅಂಡ್ ಟೆಂಪರ್ಡ್ ಪಾರ್ಟ್, ಈಗ ಆಲೆ ಆರ್ಡನಿಂಗ್ ಆಗಿ ಟೆಂಪರ್ಡ್ ಆಗೋಗಿರುತ್ತೆ, ಅದನ್ನ ನೀವು ಮತ್ತೆ ಟೆಂಪರಿಂಗ್ ಟೆಂಪರೇಚರ್ಗೆ ಈಟ್ ಮಾಡಬೇಕು. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದಿಸ್ ಶ್ರಿಂಕೇಜ್ ಪಿಟ್. ಇನ್ನೊಂದು ಶ್ರಿಂಕೇಜ್ ಪಿಟ್ ಅಲ್ಲಿ ಬೈ ಎಕ್ಸ್ಪಾನ್ಷನ್ ಮೆಥಡ್ ಅಂತ ಕರಿತೀವಿ. ಪ್ರೆಸ್ ಪಿಟ್ ಜಾಯಿಂಟ್ ಬೈ ಎಕ್ಸ್ಪಾನ್ಷನ್ ಮೆಥಡ್. ಇಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥದ್ದು ಅಂದ್ರೆ ಏನನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಸಾಫ್ಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದು. ಅಂದ್ರೆ ಸಾಫ್ಟ್ ಈಸ್ ಕೂಲ್ಡ್ ಅಂಟಿಲ್ ಇಟ್ ಫಿಟ್ಸ್ ಇನ್ ಟು ದ ಓಲ್. ಸಾಫ್ಟ್ ಅನ್ನ ಎಲ್ಲಿವರೆಗೆ ನಾವು ಕೂಲ್ ಮಾಡಬೇಕು, ಅದು ಓಲ್ ಒಳಗಡೆಗೆ ಫಿಟ್ ಆಗೋವರೆಗೆ ಕೂಲ್ ಮಾಡಬೇಕು. ಈ ಸಲೋಡ್ ಅಲ್ಲಿವರೆಗೆ ಅಸೆಂಬ್ಲಿನೆಲ್ಲ ಬಿಡಬೇಕು ನಾವು. ಸೊ ಅದನ್ನ ಯಾವ ಒಂದು ರೂಮ್ ಟೆಂಪರೇಚರ್ನಲ್ಲಿ ಎಲ್ಲಿ ಬಿಡಬೇಕು, ಟು ಅಟೈನ್ ರೂಮ್ ಟೆಂಪರೇಚರ್, ವಾತಾವರಣದಲ್ಲಿ ಹಾಗೆ ಬಿಡಬೇಕು. ಆಗೇನಾಗುತ್ತೆ, ಅದು ಸಾಫ್ಟ್ ಕೂಲ್ ಆಗುತ್ತೆ. ದೆನ್ ಸಾಫ್ಟ್ ಎಕ್ಸ್ಪ್ಯಾಂಡ್ಸ್ ಅಂಡ್ ರಿಸಲ್ಟ್ ಇನ್ ಪ್ರೆಸ್ ಪಿಟ್. ಅದೇನಾಗುತ್ತೆ, ಈಗ ಸಾಫ್ಟ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಇಟ್ ರಿಸಲ್ಟ್ ಇನ್ ಪ್ರೆಸ್ ಪಿಟ್. ಸೊ ಇಲ್ಲಿ ಸಾಫ್ಟ್ ಅನ್ನ ಇಟ್ ಮಾಡಿ ಅದು ರೂಮ್ ಟೆಂಪರೇಚರ್ನಲ್ಲಿ ಕೂಲ್ ಆಗಲಿಕ್ಕೆ ಬಿಟ್ಟು, ದಟ್ ಮೀನ್ಸ್ ಟು ಅಟೈನ್ ದ ರೂಮ್ ಟೆಂಪರೇಚರ್. ಅಂದರೆ ರೂಮ್ ಟೆಂಪರೇಚರ್ ಸಾಮಾನ್ಯವಾಗಿ 26-27 ಡಿಗ್ರಿ ಇರುತ್ತೆ ರೂಮ್ ಟೆಂಪರೇಚರಲ್ಲಿ. ಸೊ ಅಟ್ ದಟ್ ಟೈಮ್ ಸಾಫ್ಟ್ ಎಕ್ಸ್ಪ್ಯಾಂಡ್ ಅಂಡ್ ರಿಸಲ್ಟ್ ಇನ್ ಪ್ರೆಸ್ ಪಿಟ್. ಸಾಫ್ಟ್ ಎಕ್ಸ್ಪ್ಯಾಂಡ್ ಆಗಿ ಅದು ಪ್ರೆಸ್ ಪಿಟ್ ಆಗುತ್ತೆ ಅಸೆಂಬ್ಲಿ. ಸೊ ನೋ ರಿಸ್ಕ್ ಆಫ್ ಸ್ಕೇಲಿಂಗ್ ಅಂಡ್ ಚೇಂಜ್ ಇನ್ ಗ್ರೈನ್ ಸ್ಟ್ರಕ್ಚರ್. ಸೊ ಇಲ್ಲಿ ಕೂಲಿಂಗ್ ಟ್ಯಾಂಕ್ ವಿತ್ ಡ್ರೈ ಐಸ್ ಆರ್ ಲಿಕ್ವಿಡ್ ನೈಟ್ರೋಜನ್ ಅನ್ನು ಕೂಡ ಯೂಸ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ. ಯಾತಕ್ಕೆ ಇದನ್ನ ಈ ರೀತಿ ಮಾಡೋದ್ರಿಂದ ಸ್ಕೇಲಿಂಗ್ ರಿಸ್ಕ್ ಇಲ್ಲ, ಗ್ರೈನ್ಸ್ ಇರುತ್ತಲ್ಲ, ಸ್ಟ್ರಕ್ಚರ್ಸ್ ಏನು ಚೇಂಜ್ ಆಗಲ್ಲ. ಹಾಗಾಗಿ ಡ್ರೈ ಐಸ್ ಅಥವಾ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ಏನ್ ಮಾಡ್ತೀವಿ, ಇದನ್ನ ಕೂಲ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ ದೀಸ್ ಸಾಫ್ಟ್ ಈಸ್ ಕೂಲ್ಡ್ ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್. ದಟ್ ಮೀನ್ಸ್ ಡ್ರೈ ಐಸ್ ಅಂತ ಕರಿತೀವಿ, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಟ್ -70 ಡಿಗ್ರಿ ಸೆಂಟಿಗ್ರೇಡ್. ಎಷ್ಟು ಟೆಂಪರೇಚರ್ ಅಲ್ಲಿ, -70 ಡಿಗ್ರಿ ಸೆಂಟಿಗ್ರೇಡ್. ಆರ್ ಲಿಕ್ವಿಡ್ ನೈಟ್ರೋಜನ್ ಅಥವಾ ಲಿಕ್ವಿಡ್ ನೈಟ್ರೋಜನ್ ಒಳಗಡೆ ಕೂಲ್ ಮಾಡ್ತೀವಿ, ಅದು -190 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ದಿಸ್ ಈಸ್ ದಿ ಎಕ್ಸ್ಪಾನ್ಷನ್ ಪಿಟ್, ಶ್ರಿಂಕೇಜ್ ಪಿಟ್. ಎಕ್ಸ್ಪಾನ್ಷನ್ ಹೀಟ್ ಮಾಡಿ ಕೂಲ್ ಮಾಡಿ ಈ ಎಂಟರ್ಪರೆನ್ಸ್ ಪಿಟ್ ಮಾಡ್ತಕ್ಕಂಥ ಒಂದು ಮೆಥಡ್. ಇದು ಯಾವಾಗ ಮಾಡ್ತೀವಿ ಈ ತರ ಪಿಟ್ ಅಂದ್ರೆ, ವೆರಿ ಲಾರ್ಜ್ ಇಂಟರ್ಪರೆನ್ಸ್ ಜಾಸ್ತಿ ಇದ್ದಾಗ, ಅದರ ಜೋನ್ ಏನಿದೆ ಲಾರ್ಜರ್ ಸೈಜ್, ಆ ಜೋನ್ ಜಾಸ್ತಿ ಇದ್ದಾಗ. ಸೊ ದಿಸ್ ಮೆಥಡ್ ಈಸ್ ಯೂಸ್ಡ್ ಫಾರ್ ವೆರಿ ಲಾರ್ಜ್ ಇಂಟರ್ಪರೆನ್ಸ್. ಈಗ ಪ್ರೆಸ್ ಪಿಟ್ ಮಾಡ್ಬಿಟ್ವಪ್ಪ, ಈಗ ಕೂಲ್ ಮಾಡಿ ಶ್ರಿಂಕೇಜ್ ಪಿಟ್ ಮಾಡ್ಬಿಟ್ವಿ, ಅದು ಸಂದರ್ಭ ಬಂದಾಗ ಬಿಚ್ಚಬೇಕಲ್ಲ, ಆ ಬಿಟ್ ಡಿಟ್ಯಾಚಿಂಗ್, ಬಿಚ್ಚೋದು ಹೇಗೆ, ಮೆಥಡ್ ಹೇಗೆ, ಅದನ್ನ ಡಿಟ್ಯಾಚಿಂಗ್ ವಿತ್ ಪ್ರೆಸ್ ಆಯಿಲ್ ಅಂತ ನಾವು ಕರಿತೀವಿ. ನೋಡಿ, ಕಾಂಪೊನೆಂಟ್ ಅನ್ನ ಅಸೆಂಬಲ್ ಮಾಡೋಕ್ಕೂ ಮೊದಲೇ ಅಲ್ಲಿ ಕೆಲವು ಸಿಸ್ಟಮ್ ಅನ್ನು ಪ್ರೊವೈಡ್ ಮಾಡಿರ್ತಾರೆ. ಇಫ್ ಆನ್ ಇಂಟರ್ಫರೆನ್ಸ್ ಪಿಟ್ ಟು ಬಿ ಡಿಸ್ಮೆಂಟಲ್, ಕೇರ್ ಟು ಬಿ ಟೇಕನ್. ಇಂಟರ್ಫರೆನ್ಸ್ ಆಗಿರ್ತಕ್ಕಂಥ ವಸ್ತುಗಳನ್ನ ಡಿಸ್ಮೆಂಟಲ್ ಮಾಡಬೇಕಾದ್ರೆ, ಬಿಚ್ಚಬೇಕಾದ್ರೆ ಕೆಲವು ಕೇರನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಅವಾಯ್ಡ್ ಎನಿ ಡ್ಯಾಮೇಜ್ ಟು ದ ಮೇಟಿಂಗ್ ಪಾರ್ಟ್ಸ್. ಯಾವುದೇ ರೀತಿ ಈ ಮ್ಯಾಚಿಂಗ್ ಹೋಲ್ ಆರ್ ಸಾಫ್ಟ್ಗೆ ಡ್ಯಾಮೇಜ್ ಆಗಬಾರ್ದು, ಅದನ್ನ ಅವಾಯ್ಡ್ ಮಾಡಬೇಕು. ಈ ರೀತಿ ಅವಾಯ್ಡ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ದ ಕಾಂಪೊನೆಂಟ್ಸ್ ವೇರ್ ಕಾಸ್ಟ್ ಇಸ್ ಹೈ. ಎಲ್ಲಿ ಆ ಕಾಂಪೊನೆಂಟ್ ನ ಬೆಲೆ ಹೆಚ್ಚಿರ್ತದೋ ಅಂತ ಕಾಂಪೊನೆಂಟ್ ಅನ್ನ ಡಿಸ್ಮೆಂಟಲ್ ಮಾಡಬೇಕಾಗಿರುತ್ತೋ, ಬೆಲೆ ಹೆಚ್ಚಿರ್ತಕ್ಕಂಥ ಕಾಂಪೊನೆಂಟ್, ಕಾಸ್ಟ್ ಹೈ ಇರ್ತಕ್ಕಂಥ ಕಾಂಪೊನೆಂಟ್, ಅಂತ ಕಡೆ ಟೇಕ್ ನೆಸರಿ ಕೇರ್ ಅನ್ನ ತೆಗೆದುಕೊಂಡು ಅದನ್ನು ನಾವೇನ್ ಮಾಡಬೇಕಾಗುತ್ತೆ, ಡಿಟ್ಯಾಚ್ ಮಾಡಬೇಕಾಗುತ್ತೆ, ಅಂದ್ರೆ ಡಿಸ್ಮೆಂಟ್ ಮಾಡಬೇಕಾಗುತ್ತೆ.
ಇಲ್ಲಿ ಒಂದು ಸಿಸ್ಟಮ್ ಅನ್ನ ಕೊಟ್ಟಿದ್ದಾನೆ ನೋಡಿ ಈ ಚಿತ್ರದಲ್ಲಿ. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ a pit is often to be loosened, then oil channel is provided in the shaft for detaching. ನೋಡಿ ಈ ಶಾಫ್ಟ್ ನಲ್ಲಿ ಒಂದು ಆಯಿಲ್ ಚಾನಲ್ ಅನ್ನ ಪ್ರೊವೈಡ್ ಮಾಡಿ ಒಂದು ಹೋಲ್ ಅನ್ನ ಮಾಡಿರ್ತಾರೆ. ಓಕೆ, ಸೊ ಇದರಿಂದ ನಮಗೆ ಏನು ಅಡ್ವಾಂಟೇಜ್ ಅಂದ್ರೆ ದ ಪ್ರೆಸ್ಡ್ ಆಯಿಲ್, ಇದಕ್ಕೆ ಏನ್ ಮಾಡ್ತಾರೆ, ಈ ಚಾನಲ್ಗೆ ಆ ಒಂದು ಹೋಲ್ ಇರುತ್ತಲ್ಲ, ಆ ಹೋಲ್ ಮೂಲಕ ಹ್ಯಾಂಡ್ ಆಯಿಲ್ ಪಂಪ್ ಮೂಲಕ ನೋಡಿ, ಇದು ಆಯಿಲ್ ಚಾನಲ್, ಇದು ಮೇಟಿಂಗ್ ಜಾಯಿಂಟ್, ಇದು ಜಾಯಿಂಟ್, ಇದು ಆಯಿಲ್ ಚಾನಲ್. ಇಲ್ಲಿಗೆ ಏನ್ ಮಾಡ್ತಾರೆ, ಇದನ್ನ ಡಿಟ್ಯಾಚ್ ಮಾಡಬೇಕು ಅಂದಾಗ ಈ ಆಯಿಲ್ ಪಂಪ್ ಮೂಲಕ ಏನ್ ಮಾಡ್ತಾರೆ, ಆಯಿಲ್ ಅನ್ನ ಪಂಪ್ ಮಾಡ್ತಾರೆ, ಫೋರ್ಸ್ಫುಲಿ ಅದನ್ನ ಏನ್ ಮಾಡ್ತಾರೆ, ಪಂಪ್ ಮಾಡ್ತಾರೆ. ಅವಾಗ ಆಯಿಲ್ ಪೆನಿಟ್ರೇಟ್ಸ್ ಇನ್ ಟು ದ ಮೇಟಿಂಗ್ ಏರಿಯಾ ಅಂಡ್ ಲೂಸನ್ ದ ಜಾಯಿಂಟ್. ಅದೇನಾಗುತ್ತೆ, ಈ ಮೇಟಿಂಗ್ ಏರಿಯಾ ಅಂದ್ರೆ ಜಾಯಿನ್ ಆಗಿದೆಯಲ್ಲ, ಕಾಂಪೋನೆಂಟ್ ಎರಡು ಅಸೆಂಬಲ್ ಆಗಿದೆಯಲ್ಲ, ಆ ಜಾಯಿಂಟ್ ಇದೆಯಲ್ಲ, ಆ ಜಾಯಿಂಟ್ ಇಂದ ಏನ್ ಮಾಡುತ್ತೆ, ಪಾರ್ಟ್ ಅನ್ನ ನಿಧಾನವಾಗಿ ಲೂಸನ್ ಮಾಡುತ್ತೆ. ಅವಾಗ ಯಾವುದೇ ರೀತಿಯಾದಂತ ಡ್ಯಾಮೇಜಸ್ ಆಗಲ್ಲ. ಈ ಮೂಲಕ ಏನ್ ಮಾಡ್ತೀವಿ, ನಾವು ಡಿಟ್ಯಾಚ್ ಮಾಡ್ತೀವಿ. ಇಲ್ಲೂ ಕೂಡ ಈ ಜಾಯಿಂಟ್ಸ್ ಅನ್ನ ಹೀಟಿಂಗ್ ಮಾಡೋದು, ಕೂಲಿಂಗ್ ಮಾಡೋದು, ಮತ್ತೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು, ಇದೆಲ್ಲವನ್ನ ಯಾರು ರೆಕಮೆಂಡ್ ಮಾಡಿರ್ತಾರೆ ಅಂದ್ರೆ ಡಿಸೈನರ್ಸ್, ಅಂದ್ರೆ ಅದನ್ನ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೋ ಕಂಪನಿ, ದ ಮ್ಯಾನುಫ್ಯಾಕ್ಚರ್ ಡಿಸೈನರ್ಸ್ ರೆಕಮೆಂಡ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಜಾಯಿಂಟ್ಸ್ ಹೀಟಿಂಗ್ ಅಂಡ್ ಕೂಲಿಂಗ್ ಟೆಂಪರೇಚರ್. ಎಷ್ಟು ಟೆಂಪರೇಚರ್ ಹೀಟ್ ಮಾಡಬೇಕು, ಯಾವ ಟೆಂಪರೇಚರ್ ಅಲ್ಲಿ ಕೂಲ್ ಮಾಡಬೇಕು, ಅದನ್ನ ಜಾಯಿಂಟ್ ಮಾಡ್ಬೇಕಾದ್ರೆ ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನ ಮ್ಯಾನುಫ್ಯಾಕ್ಚರ್ ಅಥವಾ ಡಿಸೈನರ್ಸು ಸಪ್ಲೈ ಮಾಡುವಾಗಲೇ ಮ್ಯಾನುವಲ್ ನಲ್ಲಿ ನಮಗೆ ಒಂದು ಮ್ಯಾನುವಲ್ ಅಂತ ಕೊಟ್ಟಿರ್ತಾನೆ, ಅದರಲ್ಲಿ ಇದ್ರ ಬಗ್ಗೆ ಇರುತ್ತೆ. ಸೊ ದಿಸ್ ಈಸ್ ಹೌ ಇಂಟರ್ಫರೆನ್ಸ್ ಪಿಟ್ ಟೆಕ್ನಿಕ್, ಶ್ರಿಂಕೇಜ್ ಪಿಟ್ ಹೀಟ್ ಮಾಡಿ ಕೂಲ್ ಮಾಡಿ ಯಾವ ರೀತಿ ಪಿಟ್ ಮಾಡ್ತಕ್ಕಂಥದ್ದು ಅನ್ನೋದು. ಇನ್ ಅಪ್ಲಿಕೇಶನ್ಸ್ ಸ್ಟೇಜ್, ದಟ್ ಮೀನ್ಸ್ ಇನ್ ದ ಎಕ್ಸಾಮಿನೇಷನ್ಸ್ ಒಂದು ರಿವ್ಯೂ ನೋಡೋಣ ಯಾವ ರೀತಿ ಇರುತ್ತೆ. ಕೆಲವು ಪ್ರಶ್ನೆಗಳು ಇಲ್ಲಿದೆ. ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಇಫ್ ಕಾಂಪೋನೆಂಟ್ ಇಸ್ ಹೀಟೆಡ್? ಕಾಂಪೋನೆಂಟ್ ಅನ್ನ ಹೀಟ್ ಮಾಡಿದಾಗ ಏನು ಅನಾನುಕೂಲಗಳಾಗುತ್ತೆ? ರಿಸ್ಕ್ ಆಫ್ ಸ್ಕೇಲಿಂಗ್ ಅಂಡ್ ರ್ಯಾಪೇಜ್ ಅಂತ ಹೇಳಿ, ಸ್ಕೇಲ್ ಫಾರ್ಮೇಷನ್ ಆಗುತ್ತೆ, ರ್ಯಾಪೇಜ್ ಆಗುತ್ತೆ. ಇದು ಒಂದು ಡಿಸ್ಟಾರಿಷನ್ ಸಾಧನ. ಎರಡನೇ ಪ್ರಶ್ನೆಗೆ ಬರೋಣ. ಹೌ ಪಾರ್ಟ್ಸ್ ಆರ್ ಅಸೆಂಬಲ್ಡ್ ಇನ್ ಸಿಂಕ್ ಪಿಟ್? ಸಿಂಕ್ ಪಿಟ್ಟಿಂಗ್ ಅಂತ ಏನ್ ಕಳೆದ್ವಿ, ಸಿಂಕೇಜ್ ಪಿಟ್ ಅಂತ ಏನ್ ಬಂತು ಇಲ್ಲಿ ಇಂಟರ್ಫರೆನ್ಸ್ ಪಿಟ್ ನಲ್ಲಿ, ಇಲ್ಲಿ ಪಾರ್ಟ್ ಅನ್ನ ಯಾವ ರೀತಿ ಅಸೆಂಬಲ್ ಮಾಡ್ತಾರೆ, ಯಾವ ರೀತಿ? ಇನ್ ದಿಸ್ ಸಿಂಕೇಜ್ ಪಿಟ್ ಬೈ ಹೀಟಿಂಗ್ ಎ ಹೋಲ್ ಪಾರ್ಟ್ ಅನ್ನ ಹೀಟ್ ಮಾಡಿ ಅದರ ಒಳಗಡೆಗೆ ಏನ್ ಮಾಡ್ತಾರೆ, ಸಾಫ್ಟ್ ಅನ್ನ ಫೋರ್ಸ್ ಆಗಿ ಅದಕ್ಕೆ ತಳ್ಳಿ ಕೂಲ್ ಮಾಡ್ತಾರೆ. ಬೈ ಹೀಟಿಂಗ್ ಎ ಹೋಲ್ ಪಾರ್ಟ್ ಇಟ್ shrinks when it comes to room temperature. ಹೋಲ್ ಪಾರ್ಟ್ ಅನ್ನ ಹೀಟ್ ಮಾಡಿ, ಅರ್ಥ ಆಯ್ತಾ, ಸಾಫ್ಟ್ ಅನ್ನ ಒಳಗಡೆ ಫೋರ್ಸ್ ಆಗಿ ಅಸೆಂಬಲ್ ಮಾಡಿ, ಪ್ರೆಸ್ ಫಿಟ್ ಮಾಡಿ, ನಂತರ ಅದನ್ನ ರೂಮ್ ಟೆಂಪರೇಚರ್ ಅಲ್ಲಿ ಕೂಲ್ ಮಾಡ್ತಾರೆ. ಹೌ ಪಾರ್ಟ್ಸ್ ಆರ್ ಅಸೆಂಬ್ಲ್ಡ್ ಇನ್ ಎಕ್ಸ್ಪಾನ್ಷನ್ ಪಿಟ್ ಆದ್ರೆ ಯಾವ ರೀತಿ ಮಾಡ್ತಾರೆ? ಸೊ ದೇ ಕೂಲಿಂಗ್ ಸಾಫ್ಟ್ ಪಾರ್ಟ್ ಇಟ್ ಎಕ್ಸ್ಪ್ಯಾಂಡ್ಸ್ ವೆನ್ ಇಟ್ ಕಮ್ಸ್ ಟು ರೂಮ್ ಟೆಂಪರೇಚರ್. ಈ ಎಕ್ಸ್ಪಾನ್ಷನ್ ಪಿಟ್ ನಲ್ಲಿ ಸಾಫ್ಟ್ ಅನ್ನ ರೂಮ್ ಟೆಂಪರೇಚರ್ ಅಲ್ಲಿ ಕೂಲ್ ಮಾಡ್ತಾರೆ. ಯಾವಾಗ ಅದು ರೂಮ್ ಟೆಂಪರೇಚರ್ ಯಾವಾಗ ಅದು ರೀಚ್ ಆಯ್ತೋ ಆ ಹೀಟ್ ಮಾಡಿರ್ತಕ್ಕಂಥ ಪಾರ್ಟ್, ಅವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ರೀತಿ ರೂಮ್ ಟೆಂಪರೇಚರ್ ನಲ್ಲಿ ಕೂಲ್ ಮಾಡುತ್ತೆ ಸಾಫ್ಟ್. ದೆನ್ ಒನ್ ಪಾರ್ಟ್ಸ್ ಕೂಲ್ಡ್ ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಡ್ರೈ ಐಸ್ ಅಂತ ಹೇಳಿ, ಅಥವಾ ಲಿಕ್ವಿಡ್ ನೈಟ್ರೋಜನ್. ಇದರಲ್ಲಿ ಯಾವಾಗ ಕೂಲ್ ಮಾಡ್ತಕ್ಕಂಥದ್ದು, ಯಾವಾಗ ಅಂದ್ರೆ ವೆನ್ ದ ಇಂಟರ್ಫರೆನ್ಸ್ ಇಸ್ ಲಾರ್ಜ್, ಜಾಸ್ತಿ ಇಂಟರ್ಫರೆನ್ಸ್ ಇದೆ, ಜೋನ್ ಜಾಸ್ತಿ ಇದೆ, ಇಂಟರ್ಫರೆನ್ಸ್ ಜೋನ್ ಜಾಸ್ತಿ ಇದೆ, ಟಾಲರೆನ್ಸ್ ಜೋನ್, ಅಂತ ಸಂದರ್ಭದಲ್ಲಿ ಇಂಟರ್ಫರೆನ್ಸ್ ಜಾಸ್ತಿ ಇದ್ದಾಗ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಡ್ರೈ ಐಸ್ ಅಂತ ಕರಿತೀವಿ, ಅಥವಾ ಲಿಕ್ವಿಡ್ ನೈಟ್ರೋಜನ್ ಅಂತ ಕರಿತೀವಿ, ಅದರಲ್ಲಿ ಒಂದು ಪಾರ್ಟ್ ಅನ್ನ ಕೂಲ್ ಮಾಡ್ತೀವಿ. ವಾಟ್ ಹ್ಯಾಪನ್ಸ್ ಇಫ್ ದ ವರ್ಕ್ ಪೀಸ್ ಆರ್ ಹೀಟೆಡ್? ವರ್ಕ್ ಪೀಸ್ ಅನ್ನ ಹೀಟ್ ಮಾಡಿದ್ರೆ ಏನಾಗುತ್ತೆ? ಜನರಲಿ ಮೊದಲೇ ಸ್ಲೈಡ್ ಅಲ್ಲೇ ಹೇಳಿದ್ದೀನಿ, ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ, ದೇ ಎಕ್ಸ್ಪ್ಯಾಂಡ್. ವಾಟ್ ಹ್ಯಾಪನ್ ಇಫ್ ವರ್ಕ್ ಪೀಸ್ ಆರ್ ಕೂಲ್ಡ್? ಈ ಚಾಪ್ಟರ್ ಇರೋದು ಕೂಲಿಂಗ್, ಹೀಟಿಂಗ್ ಅಂಡ್ ಕೂಲಿಂಗ್. ಕೂಲ್ ಮಾಡಿದಾಗ ಏನಾಗುತ್ತೆ? ಸೊ ಹೀಟ್
ಸ್ರಿಂಕ್. ದೇ ಸ್ರಿಂಕ್ ಅಂದರೆ ದೇ ಕಾಂಟ್ರಾಕ್ಟ್ ಅಂದರೆ ಸ್ರಿಂಕ್ ಆಗುತ್ತೆ, ಕುಗ್ಗುತ್ತೆ. ಹೀಟ್ ಮಾಡಿದ್ರೆ ಹಿಗ್ಗುತ್ತೆ, ಕೂಲ್ ಮಾಡಿದ್ರೆ ಕುಗ್ಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಟೆಕ್ನಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇಂಟರ್ಫರೆನ್ಸ್ ಫಿಟ್? ಇಂಟರ್ಫರೆನ್ಸ್ ಫಿಟ್ ಅಲ್ಲಿ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ? ಹೀಟಿಂಗ್ ಎ ಹೋಲ್ ಪಾರ್ಟ್, ಕೂಲಿಂಗ್ ದ ಸಾಫ್ಟ್ ಪಾರ್ಟ್. ಯಾವ ಟೆಕ್ನಿಕ್? ಹೋಲ್ ಪಾರ್ಟ್ ಅನ್ನ ಹೀಟ್ ಮಾಡೋದು, ಸಾಫ್ಟ್ ಪಾರ್ಟ್ ಅನ್ನ ಕೂಲಿಂಗ್ ಮಾಡೋದು. ದಟ್ ಈಸ್ ದ ಟೆಕ್ನಿಕ್ ಯೂಸ್ಡ್ ಇನ್ ಇಂಟರ್ಫರೆನ್ಸ್ ಫಿಟ್, ಸಿಂಕೇಜ್ ಫಿಟ್ ನಲ್ಲಿ. ವಾಟ್ ಮೀಡಿಯಾ ಯೂಸ್ಡ್ ಫಾರ್ ಹೀಟಿಂಗ್ ಎ ಹೋಲ್ ಪಾರ್ಟ್? ಇಲ್ಲಿ ಉದಾಹರಣೆಗೆ ಗೇರ್ಸ್, ಬೇರಿಂಗ್ಸ್ ಅದೆಲ್ಲ ಹೇಳಿದ್ನಲ್ಲ, ಅದನ್ನು ಹೀಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಗೇರ್ಸ್ ಆರ್ ಎನಿ ಅದರ್ ಪಾರ್ಟ್ಸ್, ಆ ಹೋಲ್ ಪಾರ್ಟ್ ಅನ್ನು ಹೀಟ್ ಮಾಡಬೇಕಾದ್ರೆ ಏನು ಮೀಡಿಯಾ ಯೂಸ್ ಮಾಡ್ತಾರೆ? ಹೀಟೆಡ್ ಆಯಿಲ್ ಅಥವಾ ಸಾಲ್ಟ್ ಬಾತ್. ಕೆಲವು ಸಂದರ್ಭದಲ್ಲಿ ಗ್ಯಾಸ್ ಫ್ಲೇಮ್ ಅಲ್ಲೂ ಕೂಡ ಹೀಟ್ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಹೀಟೆಡ್ ಆಯಿಲ್ ನಲ್ಲಿ ಹೀಟ್ ಮಾಡೋದು, ಸಾಲ್ಟ್ ಬಾತ್ ಅಲ್ಲಿ ಹೀಟ್ ಮಾಡಬೇಕು. ಆರ್ಡರ್ಡ್ ಅಂಡ್ ಟೆಂಪರ್ಡ್ ಪಾರ್ಟ್ಸ್ ಶುಡ್ ನಾಟ್ ಬಿ ಹೀಟೆಡ್ ಟು ವಿಚ್ ಟೆಂಪರೇಚರ್? ಯಾವುದೇ, ನಾನು ಹೇಳಿದ್ದೀನಿ, ಯಾವುದೇ ಆರ್ಡನ್ ಆಗಿರ್ತಕ್ಕಂಥದ್ದು, ಟೆಂಪರ್ ಆಗಿರ್ತಕ್ಕಂಥ ಪಾರ್ಟ್ಸ್ ಅನ್ನ ಟೆಂಪರಿಂಗ್ ಟೆಂಪರೇಚರ್ಗಿಂತ ಜಾಸ್ತಿ ಟೆಂಪರೇಚರ್ ನಲ್ಲಿ ಏನ್ ಮಾಡಬಾರ್ದು? ಹೀಟ್ ಮಾಡಬಾರ್ದು. ಹೌದಲ್ವಾ? ಎಸ್, ಟೆಂಪರಿಂಗ್ ಟೆಂಪರೇಚರ್ ಅಂತ ಕರೀತೀವಿ. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಮೀಡಿಯಾ ಯೂಸ್ ಫಾರ್ ಕೂಲಿಂಗ್ ಸಾಫ್ಟ್ ಪಾರ್ಟ್? ಸಾಫ್ಟ್ ಪಾರ್ಟ್ ಅನ್ನ ಕೂಲ್ ಮಾಡಲಿಕ್ಕೆ ಏನ್ ಮೀಡಿಯಾ ಯೂಸ್ ಮಾಡ್ತಾರೆ? ಇದನ್ನು ಈ ತರ ಹೇಳಿದ್ದೀನಿ. ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಡ್ರೈ ಐಸ್ ಅಥವಾ ಲಿಕ್ವಿಡ್ ನೈಟ್ರೋಜನ್ ಯೂಸ್ ಮಾಡ್ತಾರೆ. ಸೊ ಅದ್ರ ಟೆಂಪರೇಚರು ಹೇಳಿದ್ದೆ ನನಗೆ. ವಾಟ್ ಆರ್ ದ ಟೆಂಪರೇಚರ್ ಅಟ್ ವಿಚ್ ಪಾರ್ಟ್ಸ್ ಕ್ಯಾನ್ ಬಿ ಕೂಲ್ಡ್ ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಲಿಕ್ವಿಡ್ ನೈಟ್ರೋಜನ್? ಸೊ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಾದರೆ ನಿಮಗೆ -70 ಡಿಗ್ರಿ ಸೆಂಟಿಗ್ರೇಡು, ಲಿಕ್ವಿಡ್ ನೈಟ್ರೋಜನ್ ಅಲ್ಲಾದರೆ -190 -190 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಏನ್ ಮಾಡಬೇಕು? ನಾವು ಅದನ್ನ ಕೂಲ್ ಮಾಡಬೇಕು. ಸೊ ಇಟ್ ಈಸ್ ಎ ಟೆಂಪರೇಚರ್. If a part of interference fluid to be dismantled often, what technique can be used? ಈಗ ಇಂಟರ್ಫರೆನ್ಸ್ ಫಿಟ್ ಮಾಡಿದಿರಿ, ಅದನ್ನ ಡಿಸ್ಮೆಂಟಲ್ ಮಾಡಬೇಕು ಅಂದ್ರೆ ಯಾವ ಟೆಕ್ನಿಕ್ ಅನ್ನ ಬಳಸ್ತೀರಿ? ಆಯಿಲ್ ಚಾನಲ್ ಟು ಬಿ ಪ್ರೊವೈಡೆಡ್ ಇನ್ ದ ಸಾಫ್ಟ್ ಪಾರ್ಟ್ ಡಿಟ್ಯಾಚಿಂಗ್. ಒಂದು ಆಯಿಲ್ ಚಾನಲ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ, ಅಲ್ಲಿಂದ ಆಯಿಲ್ ಅನ್ನ ಫೋರ್ಸ್ಫುಲಿ ಅದರೊಳಗಡೆಗೆ ನಾವು ಫೀಡ್ ಮಾಡೋದ್ರಿಂದ ಡಿಟ್ಯಾಚ್ ಆಗುತ್ತೆ. ಯಾವುದೇ ಡ್ಯಾಮೇಜ್ ಇಲ್ಲದಂತೆ ಈಸಿಯಾಗಿ ಡಿಟ್ಯಾಚ್ ಆಗುತ್ತೆ. Who recommends magnitude of force required for making joints and the heating and cooling temperature? ಈಗ ನಾವು ಇಂಟರ್ಫರೆನ್ಸ್ ಫಿಟ್ ಮಾಡಬೇಕಲ್ಲ, ಇಲ್ಲಿ ಇಷ್ಟು ಒಂದು ಮ್ಯಾಗ್ನಿಟ್ಯೂಡ್, ಇಷ್ಟೊಂದು ಫೋರ್ಸು, ಅದನ್ನ ಇಷ್ಟು ಹೀಟ್ ಮಾಡಬೇಕು, ಇಷ್ಟು ಟೆಂಪರೇಚರ್ ಅಲ್ಲಿ ಕೂಲ್ ಮಾಡಬೇಕು ಅಂತ ಯಾರು ರೆಕಮೆಂಡ್ ಮಾಡಿರ್ತಾರೆ? ದೀಸ್ ಆರ್ ಆಲ್ ರೆಕಮೆಂಡೆಡ್ ಬೈ ಮ್ಯಾನುಫ್ಯಾಕ್ಚರರ್, ದಟ್ ಮೀನ್ಸ್ ಡಿಸೈನರ್ಸ್ ಅಂತ ಕರೀತಾರೆ. ಸೊ ಡಿಸೈನರ್ಸ್ ರೆಕಮೆಂಡ್. ಸೊ ಇಷ್ಟು ಈ ಒಂದು ಅಸೆಂಬ್ಲಿ ಟೆಕ್ನಿಕ್ಸ್ ಇನ್ ಸಿಂಕೇಜ್ ಫಿಟ್, ಇಂಟರ್ಫರೆನ್ಸ್ ಫಿಟ್ ನಲ್ಲಿ ಸಿಂಕ್ ಅನ್ನ ಮಾಡಿ, ಹೀಟ್ ಮಾಡಿ ಅದನ್ನ ಅಸೆಂಬಲ್ ಮಾಡ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಇಷ್ಟು ಪಾಯಿಂಟ್ಸು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ಸ್ ಅಂಡ್ ಆಸ್ ವೆಲ್ ಆಸ್ ಫಾರ್ ಅಪ್ಲಿಕೇಶನ್ಸ್ ನಾಲೆಜ್. ಸೊ ಥ್ಯಾಂಕ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಶುಭವಾಗಲಿ. ಏನಾದರೂ ಡೌಟ್ಸ್ ಇದ್ರೆ ಚಾಟ್ ಮಾಡಿ, ಕಾಮೆಂಟ್ಸ್ ಅಲ್ಲಿ ಹಾಕಿ, ಅಥವಾ ನೇರವಾಗಿ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸೊ ಯಾರ್ಯಾರಿಗೆ ನೆಟ್ವರ್ಕ್ ಸಮಸ್ಯೆ ಇದೆ ಅವ್ರಿಗೆ ಇದನ್ನ ಈ ಯೂಟ್ಯೂಬ್ನಲ್ಲಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಅವರೆಲ್ಲ ನೀವು ಯೂಟ್ಯೂಬ್ನಲ್ಲಿ ಈ ಲೆಸನ್ಸನ್ನು ಮತ್ತೆ ಒಂದ್ಸಲ ನಿಮಗೆ ನೆಟ್ ಸಿಕ್ಕಿದಾಗ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸು ಫಸ್ಟ್ ಇಯರ್ ಟ್ರೇಡ್ ಥಿಯರಿನಲ್ಲಿ ಇದೆ. ಸೊ ನೀವಲ್ಲಿ ರೆಫರ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್. ಧನ್ಯವಾದಗಳು.